ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ ಹೆತ್ತು. ವೀಸಾ ಅವಧಿ ಮುಗಿದ ಮೇಲೂ ಅಮೆರಿಕದಲ್ಲೇ ಉಳಿಯುವವರ ಸಂಖ್ಯೆ ದೊಡ್ಡ. ಅಲ್ಲೇ ಒಂದು ಕೆಲಸ ಹುಡುಕಿಕೊಂಡು ಸ್ವಲ್ಪ ಹಣ ಕೂಡಿಟ್ಟು ತಮ್ಮ ದೇಶದಲ್ಲಿರುವ ಕುಟುಂಬಕ್ಕೆ ನೆರವಾಗಬೇಕು, ಮಾಡಿರುವ ಸಾಲ ತೀರಿಸಬೇಕು, ಒಳ್ಳೆಯ ಬದುಕು ಕಟ್ಟಿಕೊಳ್ಳಬೇಕು ಅನ್ನೋ ಕನಸುಗಳು. ಆದರೆ ಸೂಕ್ತ ದಾಖಲೆಗಳಿಲ್ಲದೆ, ಅಧಿಕೃತ ಅನುಮತಿ ಇಲ್ಲದೆ ಹೇಗೋ ಅಮೆರಿಕದೊಳಗೆ ಪ್ರವೇಶ ಮಾಡಿ ಮತ್ತೆ ವಾಪಸ್ ಹೋಗದೆ ಅಡಗಿಸಿಕೊಳ್ಳುವ ಅಕ್ರಮ ವಲಸಿಗರನ್ನ ಟ್ರಂಪ್ ಆಡಳಿತ ಹುಡುಕುತ್ತಿದೆ. ಸಿಕ್ಕವರನ್ನ ಬಂಧಿಸಿ ಕೋರ್ಟು, ಜೈಲು ಅಂತ ಕೋಳ ಹಾಕಿ ಓಡಾಡಿಸುತ್ತಿದೆ. ಇನ್ನು ಕೆಲವರನ್ನ ಗಡಿಪಾರು ಮಾಡುತ್ತಿದೆ. ಒಟ್ಟಿನಲ್ಲಿ ಅಕ್ರಮವಾಗಿ ನೆಲೆಸಿರೋರನ್ನು ಖಂಡಿತ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ರವಾನಿಸಿದೆ. ಐಸಿಇ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ತಾವಾಗಿಯೇ ಗಡಿಪಾರಾದ್ರೆ $1,000 ನೆರವು ಕೊಡುವುದಾಗಿ ಘೋಷಿಸಿದ್ದ ಸರ್ಕಾರವು ಅಕ್ರಮವಾಗಿ ಗಡಿದಾಟಿ ಅಮೆರಿಕಕ್ಕೆ ಬಂದಿದ್ದ ಮಕ್ಕಳಿಗೆ ಮತ್ತೊಂದು ಹೊಸ ಆಫರ್ ಮುಂದಿಟ್ಟಿದೆ. ಅಕ್ರಮವಾಗಿ ಗಡಿದಾಟಿದ ಮಕ್ಕಳಿಗೆ ಹೊಸ ಆಫರ್. ತಾವೇ ದೇಶ ಬಿಟ್ಟು ಹೊರಟ್ರೆ $1,000. ಡೊನಾಲ್ಡ್ ಟ್ರಂಪ್ ಆಡಳಿತವು ಅಮೆರಿಕದಲ್ಲಿರುವ ವಲಸಿಗ ಮಕ್ಕಳಿಗೆ ಸ್ವಯಂ ಪ್ರೇರಿತವಾಗಿ ತಮ್ಮ ತಾಯ್ನಾಡಿಗೆ ಮರಳಲು $2,500 ಆರ್ಥಿಕ ಪ್ರೋತ್ಸಾಹವನ್ನು ನೀಡಲು ಮುಂದಾಗಿದೆ. ಸ್ವಯಂ ಗಡಿಪಾರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಹೊಸ ನೀತಿಯನ್ನ ಪರಿಚಯಿಸಲಾಗುತ್ತದೆ. ಈ ಯೋಜನೆಯ ಅಡಿಯಲ್ಲಿ 17 ವರ್ಷ ವಯಸ್ಸಿನ ವಲಸಿಗ ಮಕ್ಕಳಿಗೆ ಸ್ವಯಂ ಪ್ರೇರಿತವಾಗಿ ತಮ್ಮ ದೇಶಗಳಿಗೆ ಹಿಂದಿರುಗಲು $2,500 ಅಂದ್ರೆ ಸುಮಾರು $2.25 ಲಕ್ಷ ನೆರವು ನೀಡಲಾಗುತ್ತದೆ. ಈ ಹಣವನ್ನ ಅವರು ತಮ್ಮ ದೇಶಕ್ಕೆ ತಲುಪಿದ ನಂತರ ಕೊಡಲಾಗುತ್ತದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಶುಕ್ರವಾರ ಈ ಪ್ರಸ್ತಾಪವನ್ನ ಮುಂದಿಟ್ಟಿರುವ ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಸಂಸ್ಥೆ ಆರಂಭದಲ್ಲಿ 17 ವರ್ಷದ ಮಕ್ಕಳಿಗೆ ಈ ಅವಕಾಶ ನೀಡುವುದಾಗಿ ತಿಳಿಸಿದೆ. ಆದರೆ ಅಸೋಸಿಯೇಟೆಡ್ ಪ್ರೆಸ್ ಮಾಧ್ಯಮ ಸಂಸ್ಥೆಗೆ ಲಭ್ಯವಾದ ಇಮೇಲ್ ಪ್ರಕಾರ 14 ವರ್ಷದ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳಿಗೆ ತಲಾ $2,500 ನೀಡುವ ಪ್ರಸ್ತಾಪವನ್ನ ವಲಸಿಗರ ಶಿಬಿರಗಳಿಗೆ ಕಳುಹಿಸಲಾಗಿದೆ. ಈ ಪ್ರಸ್ತಾಪಕ್ಕೆ ಪ್ರತಿಕ್ರಿಯಿಸಲು ಮಕ್ಕಳಿಗೆ ಕೇವಲ 24 ಗಂಟೆಗಳ ಕಾಲಾವಕಾಶ ನೀಡಲಾಗಿತ್ತು. ಆದರೆ ಈ ಕ್ರಮಗಳನ್ನ ಮಕ್ಕಳ ಹಕ್ಕುಗಳ ಪರ ವಕೀಲರು ಮತ್ತು ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಇದು ಮಕ್ಕಳನ್ನು ಒತ್ತಡಕ್ಕೆ ಸಿಲುಕಿಸಿ ಅಮೆರಿಕದಲ್ಲಿ ಆಶ್ರಯ ಪಡೆಯುವ ಅವರ ಕಾನೂನುಬದ್ಧ ಹಕ್ಕುಗಳನ್ನ ಕಸಿದುಕೊಳ್ಳುವ ಪ್ರಯತ್ನ ಎಂದು ಟೀಕಿಸಲಾಗ್ತಾ ಇದೆ. ಒಬ್ಬ ಮಗುವಿಗೆ $2,500 ಅನ್ನೋದು ಜೀವನದಲ್ಲೇ ನೋಡಿರದ ದೊಡ್ಡ ಮೊತ್ತವಾಗಿರಬಹುದು. ಈ ಹಣದ ಆಮಿಷಕ್ಕೆ ಒಳಗಾಗಿ ಅವರು ತಮ್ಮ ಭವಿಷ್ಯದ ಬಗ್ಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ವಿಫಲರಾಗಬಹುದು. ಅಮೆರಿಕದಲ್ಲಿ ಅವರಿಗೆ ಸಿಗಬಹುದಾದ ಕಾನೂನುಬದ್ಧ ಆಶ್ರಯ ಮತ್ತು ರಕ್ಷಣೆಯನ್ನ ಕಳೆದುಕೊಳ್ಳುವ ಅಪಾಯವಿದೆ. ಅಮೆರಿಕದ ಆರೋಗ್ಯ ಮತ್ತು ಮಾನವ ಸೇವೆಗಳ ಇಲಾಖೆಯು ಈ ಪ್ರಸ್ತಾಪವನ್ನ ಶಿಬಿರಗಳ ನಿರ್ದೇಶಕರಿಗೆ ಕಳುಹಿಸಿತ್ತು. ಹಾಗೆ 4 ಗಂಟೆಗಳ ಒಳಗೆ ಇದನ್ನು ಅಂಗೀಕರಿಸುವಂತೆ ಸೂಚಿಸಿತ್ತು. ಈಗ ಪ್ರಸ್ತಾಪವನ್ನ ನಿರಾಕರಿಸಿದ ಮಕ್ಕಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಅಂತಲೂ ನೋಟಿಸ್ನಲ್ಲಿ ತಿಳಿಸಲಾಗಿತ್ತು. ಆದರೂ ಇದು ಪರೋಕ್ಷವಾಗಿ ಮಕ್ಕಳ ಮೇಲೆ ಒತ್ತಡ ಹೇರುವ ತಂತ್ರವಾಗಿದೆ ಎಂದೇ ವಿಶ್ಲೇಷಣೆ ಮಾಡಲಾಗ್ತಿದೆ. ಅಪ್ಪ ಅಮ್ಮನಿಂದ ದೂರವಾದ ವಲಸಿಗರ ಮಕ್ಕಳು ನಿರಾಶ್ರಿತರ ಶಿಬಿರಗಳಲ್ಲಿ 170ಕ್ಕೂ ಹೆಚ್ಚು ದಿನ. ಟ್ರಂಪ್ ಆಡಳಿತವು ವಯಸ್ಕ ವಲಸಿಗರ ತಾವಾಗಿಯೇ ದೇಶ ತೊರೆಯಲು $1,000 ನೀಡುವುದಾಗಿ ಈ ಹಿಂದೆಯೇ ಘೋಷಿಸಿತ್ತು. ಈಗ ಮಕ್ಕಳಿಗೆ ಹೆಚ್ಚಿನ ಮೊತ್ತದ ಆಮಿಷ ಒಡ್ಡುತ್ತಿರುವುದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಮೆರಿಕದ ವಲಸೆ ಒಕ್ಕೂಟಗಳು ಈಗಿನ ಆಫರ್ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸುತ್ತಿವೆ. ಈ ಕೊಡುಗೆಯು ಮಕ್ಕಳನ್ನ ತಮ್ಮ ಕಾನೂನು ಹಕ್ಕುಗಳನ್ನ ತ್ಯಜಿಸಲು ಮತ್ತೆ ಅಪಾಯದ ಜೀವನಕ್ಕೆ ಮರಳಲು ಒತ್ತಡ ಹೇರುತ್ತಿದೆ ಎನ್ನುತ್ತಿದೆ. ಅಕ್ಟೋಬರ್ 2021ರಿಂದ ಪೋಷಕರಲ್ಲದೆ ಗಡಿ ದಾಟಿದ 4 ಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನ ಅಮೆರಿಕ ಗಡಿ ಭದ್ರತಾ ಅಧಿಕಾರಿಗಳು ಬಂಧಿಸಿದ್ದಾರೆ. 2008ರ ಕಾನೂನಿನ ಪ್ರಕಾರ ಅಂತಹ ಮಕ್ಕಳನ್ನ ಅವರ ದೇಶಗಳಿಗೆ ವಾಪಸ್ ಕಳಿಸುವ ಮೊದಲು ವಲಸೆಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸುವ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಟ್ರಂಪ್ ಆಡಳಿತವು ವಲಸಿಗ ಮಕ್ಕಳನ್ನ ಅವರ ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸುವ ಮೊದಲು ಕಠಿಣ ಪರಿಶೀಲನೆಗೆ ಒಳಪಡಿಸುತ್ತಿರುವುದರಿಂದ ಮಕ್ಕಳು ಸರ್ಕಾರಿ ಶಿಬಿರಗಳಲ್ಲಿ ಹೆಚ್ಚು ಕಾಲ ಕಳೆಯುವಂತಾಗಿದೆ. DNA ಪರೀಕ್ಷೆ, ಬೆರಳಚ್ಚು ಮತ್ತು ಅಧಿಕಾರಿಗಳ ಮನೆ ಭೇಟಿಯಂತಹ ಕ್ರಮಗಳಿಂದಾಗಿ ಮಕ್ಕಳು ಸರಾಸರಿ 171 ದಿನಗಳ ಕಾಲ ಶಿಬಿರಗಳಲ್ಲೇ ಕಳೆಯುತ್ತಿದ್ದಾರೆ. ಈ ದೀರ್ಘಾವಧಿಯ ವಾಸ್ತವ್ಯವು ಮಕ್ಕಳನ್ನ ಮಾನಸಿಕವಾಗಿ ಕುಗ್ಗಿಸಿ ಹಣದ ಆಮಿಷಕ್ಕೆ ಸುಲಭವಾಗಿ ಬಲಿಯಾಗುವಂತೆ ಮಾಡಬಹುದು ಅನ್ನೋದು ತಜ್ಞರ ಅಭಿಪ್ರಾಯ.
ಒಟ್ನಲ್ಲಿ ಈ ಹೊಸ ಆಫರ್ ವಲಸಿಗರ ಸಮಸ್ಯೆಗೆ ತ್ವರಿತ ಪರಿಹಾರದಂತೆ ಕಂಡರೂ ಇದು ನೈತಿಕ ಮತ್ತು ಕಾನೂನಾತ್ಮಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹಣದ ಆಮಿಷವೊಡ್ಡಿ ಮಕ್ಕಳ ಭವಿಷ್ಯದೊಂದಿಗೆ ಆಟವಾಡುವುದು ಎಷ್ಟು ಸರಿ ಎಂಬ ಚರ್ಚೆಗಳಿಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಈ ನೀತಿಯು ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.